ಯಾರು ಯಾರು ನಾನು? ಆಚಾರ್ಯ ನಾರಾಯಣಾಚಾರ್ಯ, ಚತುರ್ವೇದಿ ನಾರಾಯಣಾಚಾರ್ಯ. ನಿಮ್ಮಲ್ಲಿ ಯಾರಿದ್ದೀರಿ ನನ್ನೊಂದಿಗೆ ವಾದ ಮಾಡಲು? ರಾಮಾಯಣ, ಮಹಾಭಾರತ, ಪಂಚಸೂತ್ರಗಳು, ಉಪನಿಷತ್ತು ಅಷ್ಟೇ ಏಕೆ, ಆಚಾರ್ಯರ ಎಲ್ಲ ಗ್ರಂಥಗಳು ನನಗೆ ಕರತಲಾಮಲಕ. ಓ, ಯಾರು? ಕೃಷ್ಣಾಚಾರ್ಯರು. ಏ ಆಚಾರ್ಯ, ಬರವಾದ ಮಾಡಕ್ಕೆ. ಕಚ್ಚೆ ಎತ್ಕಟ್ಕೊಂಡು ಓಡೇ ಹೋದ್ನಲ್ಲ. ಇದಾರು? ಓಹೋ, ಗುಂಡಾಚಾರ್ಯರು. ಗುಂಡಾಚಾರ್ಯರೇ, ಹೇಳಿ, ಮಹಾಭಾರತ ತಾತ್ಪರ್ಯ ನಿರ್ಣಯದ 18ನೇ ಅಧ್ಯಾಯದ 3ನೇ ಶ್ಲೋಕವನ್ನು ಹೇಳಿ ನೋಡೋಣ. ನಾನು ಹೇಳಲೇ? ಯಾಕೆ ನಡುಗುತ್ತಿದ್ದೀರಲ್ಲ? ಯಾಕೆ ನಡುಗುತ್ತಿದ್ದೀರಲ್ಲ? ಕಚ್ಚಕೊಂಡು ಓಡಿ ಹೋಗ್ತಿದ್ದಾನಲ್ಲ. ಇದಾರು? ಓಹೋ, ವೇದ ವಿದ್ವಾನ್ ರಾಮಾಚಾರ್ಯರು. ವೇದ ವಿದ್ವಾನ್ ರಾಮಾಚಾರ್ಯರು. ರಾಮಾಚಾರ್ಯರೇ, ಹೇಳಿ ನೋಡೋಣ ಬ್ರಹ್ಮಸೂತ್ರದ 28ನೇ ಸೂತ್ರವನ್ನ. ನಾನು ಹೇಳಲೇ? ಓಂ 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 ಅಥಾತೋ ಬ್ರಹ್ಮ ಜಿಜ್ಞಾಸಾವು. ಏಕೆ ರಾಮಾಚಾರ್ಯರೇ, ಎಣಿಸಿ ಎಣಿಸಿ ನಿಮ್ಮ 20 ಬೆರಳುಗಳು ಮುಗಿದು ಹೋದವೆ. ಜನಿವಾರ ಕಿವಿಗೆ ಸಿಗಿಸಿಕೊಂಡು ಓಡುತ್ತಿದ್ದೀರಲ್ಲ. ಓಡಿ ಓಡಿ ಮತ್ತೆ ಇಲ್ಲೇ ಎಲ್ಲಾದರೂ. ಇಷ್ಟೇ ಏಕೆ, ನನ್ನನ್ನು ಕಂಡರೆ ಎಲ್ಲರೂ ಹೆದರುತ್ತಾರೆ, ವ್ಯಾಸರಾಜರು ಕೂಡ. ಓ, ವ್ಯಾಸರಾಜರು ಎಂದ ತಕ್ಷಣ ನೆನಪಾಯಿತು. ಈ ದಿನ ಭಿಕ್ಷಕ್ಕೆ ವಿಳಂಬ ಆಗುತ್ತೆ ಅಂತ ಹೇಳಿದ್ದೇ ತಡ. ಅದೇ ನಮ್ಮ ರಾಜರು, ನಮ್ಮ ಗುರುಗಳು ಇದ್ದಾರಲ್ಲ, ವಾದಿರಾಜರು, ಜಪವನ್ನು ಸಂಕ್ಷೇಪ ಮಾಡಿ ಬೆಳ್ಳಿ ಗಿಂಡಿ ಹಿಡ್ಕೊಂಡು ಹೋಳಿಗೆ ಆಸೆಗೆ ಓಡೇ ಬಿಡೋದೆ. ಓ, ಅವರೇ ಬರುತ್ತಿದ್ದಾರಲ್ಲ. ಓ, ಅವರೇ ಬರುತ್ತಿದ್ದಾರಲ್ಲ. ಏನು ವಾದಿರಾಜರೇ, ಜಪಾನು ಸಂಕ್ಷೇಪ ಮಾಡಿ ಹೊಟ್ಟೆ ತಾಳ ಹಾಕ್ತಿದೆ ಅಂತ ಬೆಳ್ಳಿ ಗಿಂಡಿ ಹಿಡ್ಕೊಂಡು ಹೋಳಿಗೆ ಆಸೆಗೆ ಹಾರಿಗಾಲ್ ಹಾಕೊಂಡು ಓಡ್ಬಿಡೋದೆ. ಏನ್ ಯತಿಗಳೋ ಏನೋ. ಆಚಾರ್ಯ ನಾರಾಯಣಾಚಾರ್ಯ, ಚತುರ್ವೇದಿ ನಾರಾಯಣಾಚಾರ್ಯ, ಇನ್ನ ಅಹಂಕಾರ ಜಾಸ್ತಿಯಾಗಿ 4 ಅಕ್ಷರ ಕಲಿತ ಮಾತ್ರಕ್ಕೆ ಪಂಡಿತರನ್ನ, ಕೃಷ್ಣಾಚಾರ್ಯರನ್ನ, ಗುಂಡಾಚಾರ್ಯರನ್ನ, ರಾಮಾಚಾರ್ಯರನ್ನ, ಆಗಮಿಕ ಕೃಷ್ಣಭಟ್ಟರನ್ನ ಅಭ್ಯಾಸ ಮಾಡ್ತಾ ಇದ್ದೀಯ. ನಾರಾಯಣಾಚಾರ್ಯ, ವೇದವಿರುವುದು ಮೋಕ್ಷಕ್ಕೋಸ್ಕರವಾಗಿ, ಅಹಂಕಾರಕ್ಕೋಸ್ಕರ ಅಲ್ಲ. ನಿನಗೆ ವೇದದಲ್ಲಿ ಅಧಿಕಾರವಿಲ್ಲ, ಓಂಕಾರ ಹೇಳುವ ಅಧಿಕಾರವಿಲ್ಲ ನಿನಗೆ. ಮುಖದಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ, ನಿನ್ನ ದೇಹ ಚಿರುಪಿದಲ್ಲಿ ಅಹಂಕಾರವಿದೆ, ನಿನ್ನ ಬಾಯಲ್ಲಿ ಅದಾದೋ ಬ್ರಹ್ಮ ಜಿಜ್ಞಾಸಾವು. ಛೇ, ಇಂತಹ ಬ್ರಹ್ಮಸೂತ್ರದ ಶಬ್ದಗಳು ಛೇ ನಿನ್ನ ಬಾಯಲ್ಲಿ ಬರಕೂಡದು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮ ಕನ್ಯಾ. ನಾರಾಯಣಾಚಾರ್ಯ, ನೀನು ಬ್ರಹ್ಮರಾಕ್ಷಸ.
ನಾನಾರು ನಾರಾಯಣ ಭೂತ ಬ್ರಹ್ಮ ರಾಕ್ಷಸ. ನನ್ನೊಡನೆ ವಾದ ಮಾಡಿ ಗೆದ್ದವರಾರೂ ಇಲ್ಲ ಇಲ್ಲಿ. ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವವರು ಯಾರೂ ಇಲ್ಲ. ಉತ್ತರವನ್ನು ಕೊಡಲಾಗದೆ ಎಷ್ಟೋ ಜನ ಬ್ರಾಹ್ಮಣರು ಸಾಧು ಸಂತರು ರಕ್ತ ಕಾರಿಕೊಂಡು ಸಾಯುವಂತೆ ಮಾಡಿದ್ದೇನೆ. ಇಲ್ಲಾರಾದರೂ ಇದ್ದೀರಾ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡುವವರು? ಒಂದು ವೇಳೆ ಉತ್ತರವನ್ನು ಕೊಡದಿದ್ದರೆ ರಕ್ತ ಕಾರಿಕೊಂಡು ಸಾಯುವಂತೆ ಮಾಡುವೆನು. ಅಲ್ಲಿ ಯಾರೋ ಒಬ್ಬ ಬ್ರಾಹ್ಮಣ ಬರುವಂತೆ ಕಾಣುತ್ತಿದ್ದಾನೆ. ಆತನನ್ನು ಒಮ್ಮೆ ಕೇಳಿ ನೋಡೋಣ. ಒಂದು ವೇಳೆ ಆತನು ಉತ್ತರವನ್ನು ಕೊಡದಿದ್ದರೆ ಆತನು ಸಹ ರಕ್ತವನ್ನು ಕಾರಿಕೊಂಡು ಸಾಯುವಂತೆ ಮಾಡುತ್ತೇನೆ. ಹೇ ಬ್ರಾಹ್ಮಣ, ಬಾ ಇತ್ತ ಕಡೆ. ಹೇ ಬ್ರಾಹ್ಮಣ, ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನನ್ನೊಡನೆ ವಾದದಲ್ಲಿ ಗೆದ್ದು ನಂತರ ನಿನ್ನ ಪ್ರಯಾಣ ಮುಂದುವರಿಸು. ಇಲ್ಲವಾದರೆ ರಕ್ತ ಕಾರಿಕೊಂಡು ಸಾಯುವಂತೆ ಮಾಡುವೆನು. ಏನು ನನ್ನ ಪ್ರಶ್ನೆ? ಕೇಳು ನನ್ನ ಪ್ರಶ್ನೆ.